ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವಿವತ್ತು ಡ್ರೈ ಆಲೂಗೋಬಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀವಿ. ಈ ರೀತಿಯಾಗಿ ಒಮ್ಮೆ ನೀವು ಡ್ರೈ ಆಲೂಗೋಬಿನ ಮಾಡಿ ನೋಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ ಮನೆಗೆಲ್ಲರೂ. ಇದನ್ನು ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ಮಾಡ್ಕೋಬೋದು. ಹಾಗಂದ್ರೆ ಈ ಡ್ರೈ ಆಲೂಗೋಬಿನ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಡ್ರೈ ಆಲೂಗೋಬಿ ಮಾಡೋಕೆ ಫಸ್ಟ್ ಇಲ್ಲಿ ನಾವು ಒಂದು ಮೀಡಿಯಮ್ ಸೈಜ್ ಫ್ಲವರ್ನ ತೊಗೊಂಡು ಈ ರೀತಿ ದೊಡ್ಡ ದೊಡ್ಡ ಪೀಸ್ನಾಗೆ ಕಟ್ ಮಾಡಿಟ್ಕೊಂಡೇನೆ. ಆಮೇಲೆ ಇದನ್ನ ಕ್ಲೀನ್ ಮಾಡ್ಕೊಳ್ಳೋ ಸಲುವಾಗಿ ಒಂದು ಇದ್ರೊಳಗೆ ಪಾತ್ರೆ ಒಳಗೆ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಕುದಿಸ್ಕೋಬೇಕು. ಅದು ಕುದಿ ಮುಂದೆ ಇದನ್ನು ಫ್ಲವರ್ ಹಾಕಿ ಒಂದೇ ಕುದಿ ಬರುವಷ್ಟು ಕುದಿಸಿ ಆಮೇಲೆ ಇದನ್ನ ಕ್ಲೀನ್ ಮಾಡಿ ನೀರೆಲ್ಲ ಹೋಗುವಂಗೆ ತೆಗೆದು ಒಂದು ಪ್ಲೇಟಿಗೆ ಹಾಕೊಂಡು ಇಟ್ಕೋಬೇಕು. ಹಿಂಗೆ ಮಾಡೋದ್ರಿಂದ ಫ್ಲವರ್ ಕ್ಲೀನು ಆಕತ್ತೆ. ಆಮೇಲೆ ಸ್ವಲ್ಪ ಬೇಯೋದ್ರಿಂದ ನಮಗಲ್ಲಿ ಫ್ರೈ ಮಾಡೋ ಮುಂದೆ ಜಾಸ್ತಿ ಬೇಯಿಸೋಕೆ ಹತ್ತೋದಿಲ್ಲ ಇದು. ನೆಕ್ಸ್ಟು ಒಂದೆರಡು ಮೀಡಿಯಮ್ ಸೈಜಿಂದ ಆಲೂಗಡ್ಡೆ ತೊಗೊಂಡು ಸಿಪ್ಪೆ ತೆಗೆದು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡೇನೆ. ಶೇಪ್ ಬೇಕಾದ್ರೆ ಚೌಕಂಗೆ ಬಾಕ್ಸ್ ಟೈಪರ್ ಮಾಡ್ಕೋಬೋದು, ಅಥವಾ ನಾವು ಫಿಂಗರ್ ಚಿಪ್ಸಿಗೆ ಆ ಥರ ಕಟ್ ಮಾಡ್ಕೊತೀನಲ್ಲ ಆ ಥರ ಕಟ್ ಮಾಡ್ಕೊಂಡೇನೆ. ಒಂದೆರಡು ಉಳ್ಳಾಗಡ್ಡಿ, ಟೊಮೆಟೊ ಒಂದು ದೊಡ್ಡ ಸೈಜ್ದು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ. ನಾನು ಅದಕ್ಕೆ ಸ್ವಲ್ಪ ಹಸಿ ಬಟಾಣಿನೂ ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟ್ ಒಂದು ಬಾಳಿಗೆ ಒಳಗೆ 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಒಗ್ಗರಣೆ ಹಾಕೋಬೇಕು. ನಾನು ಸ್ವಲ್ಪ ಇಲ್ಲಿ ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕೊಳಕತ್ತೀವಿ. ಇದು ಆಪ್ಷನಲ್, ಬೇಕಂದ್ರೆ ಇದನ್ನ ಹಾಕೋಬೋದು. ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಮೇನ್ ಇದೆ ಡ್ರೈ ಆಲೂಗೋಬಿಗೆ ಟೇಸ್ಟ್ ಕೊಡೋದಂದ್ರೆ ಎಳ್ಳು, ಬಿಳಿ ಎಳ್ಳನ್ನ 1 ಸ್ಪೂನಷ್ಟು ಹಾಕೊಳಕತ್ತೀವಿ. ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿಯನ್ನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು, ಆಮೇಲೆ ಆಲೂಗಡ್ಡೆನೂ ಈಗ ಹಾಕೊಂಡ್ರೆ, ಯಾಕಂದರೆ ಆಲೂಗಡ್ಡೆ ಬೇಗ ಸ್ವಲ್ಪ ಟೈಮ್ ತೊಗೊಳ್ತೈತಲ್ಲ, ಅದಕ್ಕೆ ಎರಡನ್ನೂ ಸೇರಿಸಿ ಒಮ್ಮೆ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹಸಿ ಬಟಾಣಿ ಹಾಕೊಳ್ತೀನಿ. ಫ್ಲವರ್ ಮತ್ತು ಬಟಾಣಿ ಯಾವಾಗ ಒಂದೇ ಸೀಸನ್ನಾಗ ಬರ್ತೈತಿ, ಆ ಟೈಮ್ನಾಗ ಫ್ರೆಶ್ ಆಗಿ ಸಿಕ್ಕಿರ್ತಾವೆ. ಹಸಿ ಬಟಾಣಿ ಆಗಲಿ ಆಮೇಲೆ ಫ್ಲವರು, ಆ ಟೈಮ್ನಾಗ ಈ ರೀತಿ ಒಂದ್ಸಲ ನೀವು ಡ್ರೈ ಬಾಜ್ನೆ ಮಾಡ್ಕೊಂಡು ನೋಡ್ರಿ. ಈಗ ಇದಕ್ಕೆ ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ 3 ಸೇರಿಸಿ ಈ ರೀತಿ ಕುಟ್ಟಿ ತೊಗೊಂಡೇನಿ, ಅಥವಾ ಮಿಕ್ಸಿಗಾರ ಹಾಕೋಬೋದು. ಮೇನ್ ಇದು ಒಂದು ಟೇಸ್ಟ್ ಕೊಡಬೇಕು ಬಾಜಿಗೆ. ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದು 3 ಸೇರಿಸಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಂಡು ಈ ರೀತಿ ಕುಟ್ಟೆ ಪೇಸ್ಟ್ ಮಾಡ್ತಿರ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಉಪ್ಪು ಹಾಕೋದ್ರಿಂದ ವೆಜಿಟೇಬಲ್ಸ್ ನಾವು ಏನಾರು ಹಾಕ್ಕೊಂಡಿದ್ರೆ ಸ್ವಲ್ಪ ಜಲ್ದಿನೇ ಬೇಯಿಸಿದ್ದು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೊಮೆಟೊ, ಆಲೂಗಡ್ಡೆ ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ಪ್ಲೇಟ್ ಮುಚ್ಕೊಂಡು ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಬೇಯಿಸ್ತೀನಿ. ಈಗ ಒಂದು 2 ನಿಮಿಷ ಆದಮೇಲೆ ಈಗ ಆಲೂಗಡ್ಡೆ ಬೆಂದೈತಿ. ಈ ರೀತಿ ನೀವು ಕಟ್ ಮಾಡ್ಕೊಂಡು ನೋಡಿರಿ, ಈಸಿಯಾಗಿ ಕಟ್ ಹಾಕಂದ್ರೆ ಆಲೂಗಡ್ಡೆ ಬೆಂದೈತೆ ಅಂತ. ಈಗ ಕಲರ್ಗೆ ಸ್ವಲ್ಪ ಅರಿಶಿನ ಪುಡಿ, ಈಗ ಇದು ಫ್ಲವರ್ ಏನು ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕೋಣ. ಆಮೇಲೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು. ಫಸ್ಟ್ ನಾವು ಅದನ್ನ ಗೋಬಿ ಕುದಿಸ್ಕೋಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ನೋಡ್ಕೊಂಡು ಹಾಕೋಬೇಕು. ಆಮೇಲೆ ಮಕ್ಕಳಿಗೆ ಇನ್ನೂ ಟೇಸ್ಟ್ ಇನ್ನೂ ಹೆಚ್ಚಿಗೆ ಇದಕ್ಕೆ ಬರಬೇಕಂದ್ರೆ ಮ್ಯಾಜಿಕ್ ಮಸಾಲ ಬರೋತ್ತಲ್ಲ, ಮ್ಯಾಗಿ ಮಸಾಲ, ಅದನ್ನು ಕೂಡ ನೀವು ಇದಕ್ಕೆ ಹಾಕೋಬೋದು. ಇದು ಲಾಸ್ಟಿಗೆ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2 ನಿಮಿಷ ಪ್ಲೇಟ್ನ ಮುಚ್ಚಿ ಬೇಯಿಸ್ಬಿಟ್ರೆ ಸಾಕು. ಯಾಕಂದರೆ ಆಲ್ರೆಡಿ ನಾವು ಫ್ಲವರ್ ಬೇಯಿಸಿರ್ತೀವಲ್ಲ, ಅದಕ್ಕೆ ಒಂದು 2 ನಿಮಿಷ ಉಪ್ಪು ಕಾಳು ಹೊಂದ್ಕೊಳಕ್ಕಂತೇಳಿ ಬೇಯಿಸ್ಕೊಬೇಕು. ರುಚಿಯಾದಂಥ ಆಲೂಗೋಬಿ ಫ್ರೈ ರೆಡಿಯಾಗೈತಿ. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.